ವೀಕ್ಷಾ ವೀಕ್ಷಕರಿಗೆ ನಮ್ಮ ಪ್ರೀತಿಪೂರ್ವಕ ನಮಸ್ಕಾರಗಳು. ದಪ್ಪ ಮತ್ತು ಆರೋಗ್ಯಕರ ಕೂದಲನ್ನು ಯಾರು ಬಯಸುವುದಿಲ್ಲ. ಆದರೆ ನಮ್ಮಲ್ಲಿ ಹೆಚ್ಚಿನವರು ಕೂದಲು ಉದುರುವುದು, ತೆಳುವಾಗುವುದು, ತಲೆ ಹೊಟ್ಟು, ಸ್ಪ್ಲಿಟ್ ಎಂಡ್ಗಳಂತಹ ಸಾಮಾನ್ಯ ಕೂದಲು ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ನಾವೆಲ್ಲರೂ ಹಲವಾರು ರೀತಿಯ ಹೇರ್ ಆಯಿಲ್, ಶ್ಯಾಂಪೂ, ಹೇರ್ ಪ್ರಾಡಕ್ಟ್ಗಳನ್ನು ಉಪಯೋಗಿಸಿದ್ದೇವೆ, ಪರೀಕ್ಷಿಸಿದ್ದೇವೆ. ಆದರೆ ಅದು ನಮ್ಮಲ್ಲಿ ಬಹುಪಾಲು ಜನರಿಗೆ ಪ್ರಯೋಜನಕಾರಿಯಾಗಲಿಲ್ಲ. ಏಕೆಂದರೆ ಬಹಳಷ್ಟು ಕೂದಲ ರಕ್ಷಣೆಯ ಉತ್ಪನ್ನಗಳು ನಮ್ಮ ಕೂದಲಿಗೆ ವಿವಿಧ ರೀತಿಯಲ್ಲಿ ಹಾನಿ ಮಾಡುವ ಕೆಮಿಕಲ್ಸ್ಗಳಿಂದ ತುಂಬಿರುತ್ತವೆ. ಆದ್ದರಿಂದ ಇಂದು ನಾವು ನಮ್ಮ ಪರಿಸರದಲ್ಲಿರುವ ನೈಸರ್ಗಿಕವಾಗಿ ಸಿಗುವ ಗಿಡಮೂಲಿಕೆಗಳನ್ನು ಉಪಯೋಗಿಸಿ ಸಾಂಪ್ರದಾಯಿಕವಾಗಿ ಮನೆಯಲ್ಲೇ ತಯಾರಿಸುವ ಅಜ್ಜಿ ಹೇಳಿಕೊಟ್ಟ ಹೇರ್ ಆಯಿಲ್ ಹೇಗೆ ಮಾಡುವುದೆಂದು ತೋರಿಸುತ್ತೇವೆ. ಈ ಹೇರ್ ಆಯಿಲ್ ಮಾಡಲು ಏನೆಲ್ಲ ಸಾಮಗ್ರಿಗಳು ಬೇಕು ಎಂದು ನೋಡೋಣ. ಅರ್ಧ ಲೀಟರ್ ಕೊಬ್ಬರಿ ಎಣ್ಣೆ, 2-3 ನೀರುಳ್ಳಿ, 1 ಮುಷ್ಟಿ ದಾಸವಾಳ ಎಲೆ, 1 ಮುಷ್ಟಿ ಒಂದೆಲಗ, 1 ಮುಷ್ಟಿ ತುಳಸಿ ಎಲೆ, 2-4 ವೀಳ್ಯದೆಲೆ, ಮೆಂತೆ, ಕರಿಮೆಣಸು, ಕರಿಬೇವು, ನೆಲ್ಲಿಕಾಯಿ ಪೌಡರ್. ನಾವು ನಮ್ಮ ಈ ಹೇರ್ ಆಯಿಲ್ನಲ್ಲಿ ಬಳಸಿದ ಪ್ರತಿಯೊಂದು ಸಾಮಗ್ರಿಯು ನಿಮ್ಮ ಕೂದಲ ಆರೋಗ್ಯಕ್ಕೆ ಹೇಗೆ ಸಹಕಾರಿಯಾಗಿದೆ ಎಂದು ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡಿದ್ದೇವೆ. ಕೂದಲಿನ ವಿಷಯಕ್ಕೆ ಬಂದಾಗ ನೀರುಳ್ಳಿ ರಸವು ತುಂಬ ಪ್ರಯೋಜನಕಾರಿಯಾಗಿದೆ. ಆಂಟಿ ಆಕ್ಸಿಡೆಂಟ್ ಮತ್ತು ಸಲ್ಫರ್ ಭರಿತ ನೀರುಳ್ಳಿ ರಸವು ಇದು ಕೂದಲಿನ ಬೆಳವಣಿಗೆಗೆ ತುಂಬ ಸಹಕಾರಿಯಾಗಿದೆ. ದಾಸವಾಳ ಎಲೆಗಳು ಅಮೈನೋ ಆಮ್ಲಗಳನ್ನು ಹೊಂದಿವೆ. ಇದು ನಮ್ಮ ಕೂದಲನ್ನು ಸಾಫ್ಟ್ಗೊಳಿಸುತ್ತದೆ. ದಾಸವಾಳವು ಕೂದಲನ್ನು ಪುನಶ್ಚೇತನಗೊಳಿಸುತ್ತದೆ ಮತ್ತು ಕೂದಲ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಬ್ರಾಹ್ಮಿ ಎಲೆಗಳು ನಮ್ಮ ನೆತ್ತಿಯ ರಕ್ತನಾಳಗಳನ್ನು ಬಲಪಡಿಸುತ್ತದೆ ಮತ್ತು ಕೂದಲು ಉದುರುವುದನ್ನು ತಡೆಯುತ್ತದೆ. ಬ್ರಾಹ್ಮಿಯಲ್ಲಿರುವ ಆಲ್ಕಲಾಯ್ಡ್ಗಳು ಹೇರ್ ಸಾಫ್ಟ್ನಲ್ಲಿರುವ ಪ್ರೋಟೀನ್ಗಳನ್ನು ಬಲಪಡಿಸುತ್ತದೆ ಹಾಗೂ ನಮ್ಮ ನೆತ್ತಿಯನ್ನು ತಂಪಗಿರಿಸುವುದರಲ್ಲಿ ಸಹಕಾರಿಯಾಗಿದೆ. ಕರಿಬೇವನ್ನು ಕೂದಲಿಗೆ ಬಳಸುವ ಎಣ್ಣೆಯೊಂದಿಗೆ ಬಳಸಿದರೆ ಕೂದಲಿಗೆ ಕಂಡೀಷನರ್ ಮತ್ತು ಪೋಷಣೆ ಸಿಗುವುದು. ಇದು ಅಕಾಲಿಕವಾಗಿ ಕೂದಲ ಬಿಳಿಯಾಗುವುದನ್ನು ತಡೆಯುವುದು. ತುಳಸಿ ನಿಮ್ಮ ನೆತ್ತಿಯಲ್ಲಿ ತೇವಾಂಶವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ರಕ್ತ ಪರಿಚಲನೆ ಸುಧಾರಿಸುತ್ತದೆ. ತುರಿಕೆ ಮತ್ತು ಶುಷ್ಕತೆಯನ್ನು ಕಡಿಮೆ ಮಾಡುತ್ತದೆ. ತುಳಸಿ ಎಲೆಯಲ್ಲಿರುವ ಆಂಟಿ ಆಕ್ಸಿಡೆಂಟ್ ಕೂದಲು ಉದುರುವಿಕೆಗೆ ಚಿಕಿತ್ಸೆ ನೀಡಲು ತುಂಬ ಉಪಯುಕ್ತವಾಗಿದೆ. ಕೂದಲು ಉದುರುವಿಕೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಆಯುರ್ವೇದ ಅಭ್ಯಾಸದಲ್ಲಿ ವೀಳ್ಯದೆಲೆಗಳನ್ನು ಬಳಸಲಾಗುತ್ತದೆ. ಮೊದಲಿಗೆ ಒಂದು ಮಿಕ್ಸಿ ಜಾರ್ನಲ್ಲಿ ದಾಸವಾಳ ಎಲೆ, ಒಂದೆಲಗ, ವೀಳ್ಯದೆಲೆ, ತುಳಸಿ ಎಲೆ, ನೀರುಳ್ಳಿ ಹಾಕಿ ರುಬ್ಬಿಕೊಳ್ಳಿ. ನೋಡಿ ವೀಕ್ಷಕರೇ, ಇದನ್ನು ಥಿಕ್ ಪೇಸ್ಟ್ ಮಾಡಿ. ನಂತರ ಮೆಂತೆ, ಕರಿಮೆಣಸು ಮಿಕ್ಸಿ ಜಾರ್ನಲ್ಲಿ ಪೌಡರ್ ಮಾಡಿಕೊಳ್ಳಿ. ಕರಿಮೆಣಸು ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬ ಸಹಕಾರಿಯಾಗಿದೆ. ಕೂದಲು ಉದುರುವಿಕೆ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಮೆಂತೆ ಬೀಜಗಳನ್ನು ಅತ್ಯಂತ ಪರಿಣಾಮಕಾರಿ ಪರಿಹಾರವೆಂದು ಪರಿಗಣಿಸಲಾಗಿದೆ. ನೀವು ಮಾರ್ಕೆಟ್ನಲ್ಲಿ ಸಿಗುವ ಕರಿಬೇವು ಪೌಡರ್ ಬಳಸಬಹುದು. ಇಲ್ಲದಿದ್ದಲ್ಲಿ ನೀವು ಕರಿಬೇವು ಚೆನ್ನಾಗಿ ಒಣಗಿಸಿ ಮನೆಯಲ್ಲಿಯೇ ಮಿಕ್ಸಿ ಜಾರ್ನಲ್ಲಿ ಪೌಡರ್ ಮಾಡಿಕೊಳ್ಳಿ. ನಾವು ಇಲ್ಲಿ ಮನೆಯಲ್ಲಿಯೇ ತಯಾರಿಸಿದ ಕರಿಬೇವು ಪೌಡರ್ ಉಪಯೋಗಿಸುತ್ತಿದ್ದೇವೆ. ನೆಲ್ಲಿಕಾಯಿ ಪೌಡರ್ ಕೂಡ ನೀವು ಮನೆಯಲ್ಲಿಯೇ ತಯಾರಿಸಬಹುದು. ಬನ್ನಿ ವೀಕ್ಷಕರೇ, ಹೇರ್ ಆಯಿಲ್ ಹೇಗೆ ಮಾಡುವುದೆಂದು ನೋಡೋಣ. ಈಗ ಒಂದು ಬಾಣಲೆಯಲ್ಲಿ ಅರ್ಧ ಲೀಟರ್ ಕೊಬ್ಬರಿ ಎಣ್ಣೆ ಬಿಸಿ ಮಾಡಲು ಇಡಿ. ತೆಂಗಿನ ಎಣ್ಣೆ ನಿಮ್ಮ ಕೂದಲು ಉದ್ದವಾಗಿ, ದಪ್ಪವಾಗಿ ಮತ್ತು ಆರೋಗ್ಯಕರವಾಗಿ ಬೆಳೆಯುವ ಶಕ್ತಿಯನ್ನು ಹೊಂದಿದೆ. ತೆಂಗಿನ ಎಣ್ಣೆಯಲ್ಲಿರುವ ಜೀವಸತ್ವಗಳು ಮತ್ತು ಕೊಬ್ಬಿನಾಮ್ಲಗಳು ನಿಮ್ಮ ನೆತ್ತಿಯನ್ನು ಪೋಷಿಸಲು ಸಹಾಯ ಮಾಡುತ್ತದೆ ಮತ್ತು ಕೂದಲಿನ ಹೊರ ಪೊರೆಯನ್ನು ಭೇದಿಸುತ್ತದೆ. ಎಣ್ಣೆ ಸರಿಯಾಗಿ ಕುದಿಸುವುದು ತುಂಬ ಅಗತ್ಯ. ಇಲ್ಲದಿದ್ದಲ್ಲಿ ಈ ಎಣ್ಣೆಯು ಹಾಳಾಗುವ ಸಾಧ್ಯತೆ ಇದೆ. ದಾಸವಾಳ
ಒಂದೆಲಗ ತುಳಸಿ, ನೀರುಳ್ಳಿ ಹಾಗೂ ವೀಳ್ಯದೆಲೆಗಳ ಪೇಸ್ಟ್ ಎಣ್ಣೆಗೆ ಹಾಕಿದ ನಂತರ ಸುಮಾರು 10 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಕುದಿಸಿ. ನೀವು ಎಣ್ಣೆಯ ಕಲರ್ ಹಸಿರಾಗುವುದನ್ನು ಗಮನಿಸಬಹುದು. ಇದನ್ನು ಲೋ ಫ್ಲೇಮ್ನಲ್ಲಿ ಬಿಸಿ ಮಾಡಿ ವೀಕ್ಷಕರೇ. ಈ ಎಲ್ಲ ಸಾಮಗ್ರಿಗಳನ್ನು ಕೊಬ್ಬರಿ ಎಣ್ಣೆಯಲ್ಲಿ ಕುದಿಯಲು ಬಿಡಿ. ಆ ನಂತರ ಮೆಂತೆ ಹಾಗೂ ಕರಿಮೆಣಸು ಪೌಡರ್ ಹಾಕಿ. ನಂತರ ಕರಿಬೇವು ಆಮ್ಲ ಪೌಡರ್ ಹಾಕಿ 2 ನಿಮಿಷಗಳ ಕಾಲ ಕುದಿಸಿ. ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಹೇರಳವಾಗಿದೆ. ಇದು ಡ್ಯಾಂಡ್ರಫ್ ಸಮಸ್ಯೆಯನ್ನು ಕಡಿಮೆ ಮಾಡುವುದರಲ್ಲಿ ಸಹಕಾರಿಯಾಗಿದೆ. ಡ್ಯಾಂಡ್ರಫ್ ಸಾಮಾನ್ಯವಾಗಿ ಶುಷ್ಕತೆಯ ಪರಿಣಾಮವಾಗಿದೆ. ಇದು ನೆತ್ತಿಯನ್ನು ಪೋಷಿಸುತ್ತದೆ ಮತ್ತು ಕೂದಲನ್ನು ಹೊಳೆಯುವಂತೆ ಮಾಡುತ್ತದೆ. ಪೌಡರ್ಗಳನ್ನು ಹಾಕಿದ ನಂತರ ಜಾಸ್ತಿ ಹೊತ್ತು ಎಣ್ಣೆಯನ್ನು ಕುದಿಸಬೇಡಿ, ಏಕೆಂದರೆ ಎಣ್ಣೆಯು ಕಪ್ಪಾಗುವ ಸಾಧ್ಯತೆ ಇದೆ. ಗ್ಯಾಸ್ ಸ್ಟವನ್ನು ಆರಿಸಿ ಎಣ್ಣೆಯನ್ನು ತಣ್ಣಗಾಗಲು ಬಿಡಿ. ನಂತರ ಈ ಮಿಶ್ರಣವನ್ನು ಚೆನ್ನಾಗಿ ಸೋಸಿ ಒಂದು ಕಂಟೇನರ್ನಲ್ಲಿ ಶೇಖರಿಸಿ. ವಾರಕ್ಕೆ 1-2 ಬಾರಿ ಈ ಎಣ್ಣೆಯನ್ನು ನಿಮ್ಮ ನೆತ್ತಿ ಮತ್ತು ಕೂದಲಿಗೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿಕೊಳ್ಳಿ. ಕ್ರಮೇಣ 1-2 ತಿಂಗಳ ನಂತರ ನಿಮ್ಮ ಕೂದಲಿನ ಆರೋಗ್ಯ ಚೇತರಿಸುವುದನ್ನು ನೀವೇ ನೋಡುವಿರಿ. ನೋಡಿದಿರಲ್ಲ ವೀಕ್ಷಕರೇ, ನಮ್ಮ ಪರಿಸರದಲ್ಲಿರುವ ನೈಸರ್ಗಿಕವಾಗಿ ಸಿಗುವ ಗಿಡಮೂಲಿಕೆಗಳನ್ನು ಉಪಯೋಗಿಸಿ ಸಾಂಪ್ರದಾಯಿಕವಾಗಿ ಮನೆಯಲ್ಲಿಯೇ ಹೇರ್ ಆಯಿಲ್ ಹೇಗೆ ಮಾಡುವುದೆಂದು. ಇದನ್ನು ನೀವು ಟ್ರೈ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಲು ಮರೆಯದಿರಿ. ನಮ್ಮ ಈ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ವೀಕ್ಷಾ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಆರೋಗ್ಯವಾಗಿರಿ, ಸುಖವಾಗಿರಿ. ಧನ್ಯವಾದಗಳು.